ರಕ್ಕಸವಾಗಿ ಬೀಸಿದಂಥ ಬಿರುಗಾಳಿ ಮತ್ತು ಮಳೆಗೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗಟರಾಯನ ಕೆರೆ ತಾಂಡಾ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವಾಗ ಅವ ಮನೆಗಳಲ್ಲಿದ್ದೇವೆ. ಸುಮಾರು 10 ರಿಂದ 15 ಮನೆಗಳು ಈ ರೀತಿ ಮೇಲ್ಚಾವಣಿ ಕಿತ್ಕೊಂಡು ಹೋಗಿದ್ದಾವೆ. ಹೀಗಾಗಿ ಬಡ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಒಂದು ಮನೆಯಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಮೇಲ್ಗಡೆ ಏನು ತಗಡಿನ ಸೀಟ್ ಇದು, ಈ ಸೀಟುಗಳು ಕಿತ್ಕೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಬಿದ್ದಿದ್ದಾವೆ. ಅಷ್ಟೊಂದು ಭಯಾನಕವಾಗಿ ಬೀಸಿದಂಥ ಗಾಳಿ ಈ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಈ ಒಂದು ಮನೆ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಅವರು ಪ್ರತಿನಿತ್ಯ ಅಡುಗೆ ಗಿಡಿಗೆ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ದರು. ಇಲ್ಲಿರುವಂಥ ಸಿಲಿಂಡರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಡೀ ವಸ್ತುಗಳು ಕೂಡ ಇಲ್ಲಿಂದ ಹಾರಿ ಹೋಗಿದ್ದಾವೆ. ಮೇಲ್ಗಡೆ ಇರುವಂಥ ಮೇಲ್ಚಾವಣಿ ಕೂಡ ಹಾಗೆ ಕಿತ್ತುಕೊಂಡು ಹೋಗಿದೆ. ಮನೆಯಲ್ಲಿ ನೀರು ಮತ್ತು ಕೇವಲ ಯಾವುದೇ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವುದರಿಂದ ಊಟದಕ್ಕೂ ಕೂಡ ಅವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಇಲ್ಲಿಯ ವಸ್ತುಗಳು ಕೂಡ ಹಾಳಾಗಿ ಹೋಗಿದ್ದಾವೆ ಅಂತಲೇ ಹೇಳ್ಬೋದು. ಈ ರೀತಿ ಈ ಒಂದು ಮನೆಯ ಪರಿಸ್ಥಿತಿ ಆದರೆ ಇಲ್ಲಿ ಜನರು ಕೂಡ ಇವಾಗ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಡೀ ಮನೆಯ ಇಲ್ಲಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಇಲ್ಲಿಯ ಕುಟುಂಬಸ್ಥರು ಕೂಡ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ರೀತಿ ಮೇಲಿನ ಮೇಲ್ಚಾವಣಿ ಕಿತ್ಕೊಂಡು ಹೋಗಿರೋದ್ರಿಂದ ಈ ಮೇಲ್ಚಾವಣಿಯ ಏನು ಇವು ಶಡ್ಡು ಮತ್ತು ತಗಡುಗಳೇನಿರ್ತವೆ, ರಾಡ್ ಇರ್ತವೆ. ಆ ರಾಡು ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಈ ಮನೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಮನೆ ಮೇಲ್ಗಡೆ ಹೋಗಿ ಬಿದ್ದಿದೆ. ಇಲ್ಲಿಯೂ ಕೂಡ ಮನೆಯಲ್ಲಿ ಬಾಣಂತಿ ಮತ್ತು ಮಗು ಕೂಡ ಇದ್ದರು. ಅವರು ಕೂಡ ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಏನು ಎಲ್ಲ ಹಂಚಿನ ಮನೆ. ಈ ಹಂಚಿನ ಮನೆಯನ್ನು ಕೂಡ ಗಾಳಿ ಮತ್ತು ಆ ಮನೆಯಿಂದ ಬಂದಂಥ ತಗಡುಗಳು ಈ ಮನೆಯಲ್ಲಿರುವಂಥ ಎಲ್ಲ ಹಂಚುಗಳನ್ನು ಕೂಡ ಮೇಲ್ಚಾವಣಿ ಹಾಳಾಗಿ ಹೋಗಿದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಕುಟುಂಬ ಕೂಡ ಇಲ್ಲಿರುವಂಥ ಎಲ್ಲ ಹಂಚುಗಳು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದ್ದಾವೆ. ಇಡೀ ಮನೆಯಲ್ಲಿ ಛಿದ್ರವಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸ್ವಲ್ಪದರಲ್ಲೇ ಈ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇಷ್ಟೊಂದು ದೊಡ್ಡ ಪ್ರಮಾಣದ ತಗಡು ಮತ್ತು ಕಲ್ಲುಗಳು ಬಿದ್ದಿರೋದ್ರಿಂದ ಸ್ವಲ್ಪ ಪಾರಾಗಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ರಾಡ್. ಈಗ ನಾ ಏನು ಆ ಮನೆಯಲ್ಲಿ ತೋರಿಸಿದೆ, ಆ ಮನೆಯಲ್ಲಿರುವಂಥ ರಾಡು ಇಲ್ಲಿಗೆ ಬಂದು ಬಿದ್ದಿದೆ. ಇಷ್ಟು ವೇಟ್ ಇದ್ದರೂ ಕೂಡ ಇದು ಈ ಮನೆ ಒಳಗಡೆ ಬಿದ್ದಿರೋದ್ರಿಂದ ಇದೇ ಒಂದು ಭಾಗದಲ್ಲಿ ಇವರು ಮಲ್ಕೊಂಡಿರ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಲ್ಲೇ ಎಲ್ಲರೂ ಕೂಡ ಮಲಗಿರ್ತಾರೆ. ಅಂಥ ಸಮಯದಲ್ಲಿ ಇಡೀ ಕಲ್ಲು ಆಗಿರ್ಬೋದು, ರಾಡ್ ಆಗಿರ್ಬೋದು ಎಲ್ಲವೂ ಕೂಡ ಬಿದ್ದಿರ್ತವೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲು, ಈ ಕಲ್ಲನ್ನು ಕೂಡ ಎತ್ತಲು ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಕಲ್ಲು ಕೂಡ ಒಳಗಡೆ ಬಂದು ಬಿದ್ದಿದೆ. ಹೀಗಾಗಿ ಈ ಮನೆಯ ಜನರ ಬದುಕು ಕೂಡ ಸಾಕಷ್ಟು ದಯನೀಯವಾಗಿದೆ. ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾನು ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಒಳಗಡೆಯೂ ಕೂಡ ಹಂಚುಗಳು ಕೂಡ ಒಡೆದು ಹೋಗಿದ್ದಾವೆ. ಹೀಗಾಗಿ ಮನೆಯಲ್ಲಿದ್ದಂಥ ವಸ್ತುಗಳು ಕೂಡ ಹಾಳಾಗಿ ಹೋಗಿದ್ದಾವೆ. ಮಳೆ ಮತ್ತು ಗಾಳಿಗೆ ಈ ಒಂದು ಮನೆಯ ಪರಿಸ್ಥಿತಿ ಈ ರೀತಿ ನಿರ್ಮಾಣವಾಗಿದೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಏನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇದರಲ್ಲಿ ಸವಿಸ್ತಾರವಾಗಿ ಎಲ್ಲವನ್ನು ತೋರಿಸ್ಕೊಂಡು ಹೋಗ್ತಾ ಇದೆ. ನಾನು ಇವಾಗ 2 ಮನೆಗಳ ಪರಿಸ್ಥಿತಿ ನೋಡೋದಾದರೆ, ಪಕ್ಕದಲ್ಲೇ ಬಾಣಂತಿ ಮತ್ತು ನವಜಾತ ಶಿಶು ಇದೆ. ಅವರ ಪರಿಸ್ಥಿತಿ ಹೇಗಿದೆ ಅಂಥೇಳಿ ನೋಡ್ಕೊಂಬರೋಣ. ಯಾಕಂತಂದರೆ ಇಲ್ಲಿ ಬಂದಂಥ ತಗಡು ಮತ್ತು ರಾಡು ಈ ಮನೆಯ ಒಳಗಡೆ ಇರುವಂಥ ಬಾಣಂತಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾಳೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದೇ ಒಂದು ಮನೆ, ಅಂದರೆ ಅಕ್ಕಪಕ್ಕದಲ್ಲೇ ಈ ಮನೆಗಳಿದ್ದಾವೆ. ಈ ಮನೆಯಲ್ಲಿ ಬಾಣಂತಿ ವಾಸ ಮಾಡ್ತಾ ಇದ್ಲು. ಇದೇ ಒಂದು ಸ್ಥಳದಲ್ಲಿ ಬಾಣಂತಿ ಇದ್ಲು. ಇವಾಗ ಏನು ಮಗುವನ್ನು ಕರೆದುಕೊಂಡು ಅವರು ಈ ಸೈಡ್ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳದಲ್ಲಿ ಬಾಣಂತಿ ಇದ್ದರು. ಆದರೆ ಇವಾಗ ಬಾಣಂತಿ ಸ್ವಲ್ಪದರಲ್ಲೇ ಬಚಾವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಮನೆಯಲ್ಲಿ ಸಾಕಷ್ಟು ಜನರು ಕೂಡ ಇದ್ದರು. ಇವಾಗ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಾಣಂತಿ ಮಹಿಳೆ ಇಲ್ಲಿ ಈ ರೀತಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಪೂರ ಪ್ರಮಾಣದಲ್ಲಿ ಮನೆ ಮೇಲ್ಚಾವಣಿ ಇದಾಗಿರೋದ್ರಿಂದ ನವಜಾತ ಶಿಶುವನ್ನು ತೆಗೆದುಕೊಂಡು ಈ ರೀತಿ ಕೂಡುವಂಥ ಪರಿಸ್ಥಿತಿ ಹೆಣ್ಣು ಮಗುವಿಗೆ ಆಗಿದೆ. ಪಾಪ ಆ ಬಾಣಂತಿ ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ವಲ್ಪದರಲ್ಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಭೀಕರವಾಗಿ ಬೀಸಿದಂಥ ಏನು ಬಿರುಗಾಳಿ ಇತ್ತು, ಈ ಬಿರುಗಾಳಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಬಡ ಜನರ ಬದುಕನ್ನು ಮೂರಾಬಟ್ಟಿ ಮಾಡಿದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಬಡ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಂಡು ಆದಷ್ಟು ಬೇಗ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.
ರಕ್ಕಸವಾಗಿ ಬೀಸಿದಂಥ ಬಿರುಗಾಳಿ ಮತ್ತು ಮಳೆಗೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗಟರಾಯನ ಕೆರೆ ತಾಂಡಾ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವಾಗ ಅವ ಮನೆಗಳಲ್ಲಿದ್ದೇವೆ. ಸುಮಾರು 10ರಿಂದ 15 ಮನೆಗಳು ಈ ರೀತಿ ಮೇಲ್ಚಾವಣಿ ಕಿತ್ಕೊಂಡು ಹೋಗಿದ್ದಾವೆ. ಹೀಗಾಗಿ ಬಡ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಒಂದು ಮನೆಯಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಮೇಲ್ಗಡೆ ಏನು ತಗಡಿನ ಸೀಟ್ ಇದು, ಈ ಸೀಟುಗಳು ಕಿತ್ಕೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಬಿದ್ದಿದ್ದಾವೆ. ಅಷ್ಟೊಂದು ಭಯಾನಕವಾಗಿ ಬೀಸಿದಂಥ ಗಾಳಿ ಈ ಜನರ ಬದುಕನ್ನು ಮೂರಾಬಟ್ಟಿ ಮಾಡಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಈ ಒಂದು ಮನೆ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಅವರು ಪ್ರತಿನಿತ್ಯ ಅಡುಗೆ ಗಿಡಿಗೆ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ದರು. ಇಲ್ಲಿರುವಂಥ ಸಿಲಿಂಡರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಡೀ ವಸ್ತುಗಳು ಕೂಡ ಇಲ್ಲಿಂದ ಹಾರಿ ಹೋಗಿದ್ದಾವೆ. ಮೇಲ್ಗಡೆ ಇರುವಂಥ ಮೇಲ್ಚಾವಣಿ ಕೂಡ ಹಾಗೆ ಕಿತ್ತುಕೊಂಡು ಹೋಗಿದೆ. ಮನೆಯಲ್ಲಿ ನೀರು ಮತ್ತು ಕೇವಲ ಯಾವುದೇ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವುದರಿಂದ ಊಟದಕ್ಕೂ ಕೂಡ ಅವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಇಲ್ಲಿಯ ವಸ್ತುಗಳು ಕೂಡ ಹಾಳಾಗಿ ಹೋಗಿದ್ದಾವೆ ಅಂತಲೇ ಹೇಳ್ಬೋದು. ಈ ರೀತಿ ಈ ಒಂದು ಮನೆಯ ಪರಿಸ್ಥಿತಿ ಆದರೆ ಇಲ್ಲಿ ಜನರು ಕೂಡ ಇವಾಗ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಡೀ ಆ ಮನೆಯ ಇಲ್ಲಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಇಲ್ಲಿಯ ಕುಟುಂಬಸ್ಥರು ಕೂಡ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ರೀತಿ ಮೇಲಿನ ಮೇಲ್ಚಾವಣಿ ಕಿತ್ಕೊಂಡು ಹೋಗಿರೋದ್ರಿಂದ ಈ ಮೇಲ್ಚಾವಣಿಯ ಏನು ಇವು ಶಡ್ಡು ಮತ್ತು ತಗಡುಗಳೇನಿರ್ತವೆ, ರಾಡ್ ಇರ್ತವೆ. ಆ ರಾಡು ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈ ಮನೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಮನೆ ಮೇಲ್ಗಡೆ ಹೋಗಿ ಬಿದ್ದಿದೆ. ಇಲ್ಲಿಯೂ ಕೂಡ ಮನೆಯಲ್ಲಿ ಬಾಣಂತಿ ಮತ್ತು ಮಗು ಕೂಡ ಇದ್ದರು. ಅವರು ಕೂಡ ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಏನು ಎಲ್ಲ ಹಂಚಿನ ಮನೆ. ಈ ಹಂಚಿನ ಮನೆಯನ್ನು ಕೂಡ ಗಾಳಿ ಮತ್ತು ಆ ಮನೆಯಿಂದ ಬಂದಂಥ ತಗಡುಗಳು ಈ ಮನೆಯಲ್ಲಿರುವಂಥ ಎಲ್ಲ ಹಂಚುಗಳನ್ನು ಕೂಡ ಮೇಲ್ಚಾವಣಿ ಹಾಳಾಗಿ ಹೋಗಿದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಕುಟುಂಬ ಕೂಡ ಇಲ್ಲಿರುವಂಥ ಎಲ್ಲ ಹಂಚುಗಳು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದ್ದಾವೆ. ಇಡೀ ಮನೆಯಲ್ಲಿ ಛಿದ್ರವಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸ್ವಲ್ಪದರಲ್ಲೇ ಈ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇಷ್ಟೊಂದು ದೊಡ್ಡ ಪ್ರಮಾಣದ ತಗಡು ಮತ್ತು ಕಲ್ಲುಗಳು ಬಿದ್ದಿರೋದ್ರಿಂದ ಸ್ವಲ್ಪ ಪಾರಾಗಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ರಾಡ್. ಈಗ ನಾ ಏನು ಆ ಮನೆಯಲ್ಲಿ ತೋರಿಸಿದೆ, ಆ ಮನೆಯಲ್ಲಿರುವಂಥ ರಾಡು ಇಲ್ಲಿಗೆ ಬಂದು ಬಿದ್ದಿದೆ. ಇಷ್ಟು ವೇಟ್ ಇದ್ದರೂ ಕೂಡ ಇದು ಈ ಮನೆ ಒಳಗಡೆ ಬಿದ್ದಿರೋದ್ರಿಂದ ಇದೇ ಒಂದು ಭಾಗದಲ್ಲಿ ಇವರು ಮಲ್ಕೊಂಡಿರ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಲ್ಲೇ ಎಲ್ಲರೂ ಕೂಡ ಮಲಗಿರ್ತಾರೆ. ಅಂಥ ಸಮಯದಲ್ಲಿ ಇಡೀ ಕಲ್ಲು ಆಗಿರ್ಬೋದು, ರಾಡ್ ಆಗಿರ್ಬೋದು ಎಲ್ಲವೂ ಕೂಡ ಬಿದ್ದಿರ್ತವೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲು, ಈ ಕಲ್ಲನ್ನು ಕೂಡ ಎತ್ತಲು ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಕಲ್ಲು ಕೂಡ ಒಳಗಡೆ ಬಂದು ಬಿದ್ದಿದೆ. ಹೀಗಾಗಿ ಈ ಮನೆಯ ಜನರ ಬದುಕು ಕೂಡ ಸಾಕಷ್ಟು ದಯನೀಯವಾಗಿದೆ. ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾನು ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಒಳಗಡೆಯೂ ಕೂಡ ಹಂಚುಗಳು ಕೂಡ ಒಡೆದು ಹೋಗಿದ್ದಾವೆ. ಹೀಗಾಗಿ ಮನೆಯಲ್ಲಿದ್ದಂಥ ವಸ್ತುಗಳು ಕೂಡ ಹಾಳಾಗಿ ಹೋಗಿದ್ದಾವೆ. ಮಳೆ ಮತ್ತು ಗಾಳಿಗೆ ಈ ಒಂದು ಮನೆಯ ಪರಿಸ್ಥಿತಿ ಈ ರೀತಿ ನಿರ್ಮಾಣವಾಗಿದೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಏನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇದರಲ್ಲಿ ಸವಿಸ್ತಾರವಾಗಿ ಎಲ್ಲವನ್ನು ತೋರಿಸ್ಕೊಂಡು ಹೋಗ್ತಾ ಇದೆ. ನಾನು ಇವಾಗ 2 ಮನೆಗಳ ಪರಿಸ್ಥಿತಿ ನೋಡೋದಾದರೆ, ಪಕ್ಕದಲ್ಲೇ ಬಾಣಂತಿ ಮತ್ತು ನವಜಾತ ಶಿಶು ಇದೆ. ಅವರ ಪರಿಸ್ಥಿತಿ ಹೇಗಿದೆ ಅಂಥೇಳಿ ನೋಡ್ಕೊಂಬರೋಣ. ಯಾಕಂತಂದರೆ ಇಲ್ಲಿ ಬಂದಂಥ ತಗಡು ಮತ್ತು ರಾಡು ಈ ಮನೆಯ ಒಳಗಡೆ ಇರುವಂಥ ಬಾಣಂತಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾಳೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದೇ ಒಂದು ಮನೆ, ಅಂದರೆ ಅಕ್ಕಪಕ್ಕದಲ್ಲೇ ಈ ಮನೆಗಳಿದ್ದಾವೆ. ಈ ಮನೆಯಲ್ಲಿ ಬಾಣಂತಿ ವಾಸ ಮಾಡ್ತಾ ಇದ್ಲು. ಇದೇ ಒಂದು ಸ್ಥಳದಲ್ಲಿ ಬಾಣಂತಿ ಇದ್ಲು. ಇವಾಗ ಏನು ಮಗುವನ್ನು ಕರೆದುಕೊಂಡು ಅವರು ಈ ಸೈಡ್ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಸ್ಥಳದಲ್ಲಿ ಬಾಣಂತಿ ಇದ್ದರು. ಆದರೆ ಇವಾಗ ಬಾಣಂತಿ ಸ್ವಲ್ಪದರಲ್ಲೇ ಬಚಾವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಮನೆಯಲ್ಲಿ ಸಾಕಷ್ಟು ಜನರು ಕೂಡ ಇದ್ದರು. ಇವಾಗ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಾಣಂತಿ ಮಹಿಳೆ ಇಲ್ಲಿ ಈ ರೀತಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಪೂರ ಪ್ರಮಾಣದಲ್ಲಿ ಮನೆ ಮೇಲ್ಚಾವಣಿ ಇದಾಗಿರೋದ್ರಿಂದ ನವಜಾತ ಶಿಶುವನ್ನು ತೆಗೆದುಕೊಂಡು ಈ ರೀತಿ ಕೂಡುವಂಥ ಪರಿಸ್ಥಿತಿ ಹೆಣ್ಣು ಮಗುವಿಗೆ ಆಗಿದೆ. ಪಾಪ ಆ ಬಾಣಂತಿ ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ವಲ್ಪದರಲ್ಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಭೀಕರವಾಗಿ ಬೀಸಿದಂಥ ಏನು ಬಿರುಗಾಳಿ ಇತ್ತು, ಈ ಬಿರುಗಾಳಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಬಡ ಜನರ ಬದುಕನ್ನು ಮೂರಾಬಟ್ಟಿ ಮಾಡಿದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಬಡ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಂಡು ಆದಷ್ಟು ಬೇಗ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.